ಪ್ರೇಕ್ಷಕರಲ್ಲಿ ಒಂದು ವರ್ಗಕ್ಕೆ ಇಲ್ಲಿವರೆಗೂ ಟಾಕ್ಸಿಕ್ನ ಬಗ್ಗೆ ಸಾಕಷ್ಟು ಕ್ರಿಟಿಸಿಸಂ ಇತ್ತು. ಸಾಕಷ್ಟು ಅನುಮಾನ, ಆತಂಕ, ಅಪನಂಬಿಕೆನೂ ಇತ್ತು. ಅವರೆಲ್ಲರನ್ನೂ ಈ ಟ್ರೇಲರ್ ಕೇಳೋ ಒಂದೇ ಒಂದು ಪ್ರಶ್ನೆ: ಸಾಕಾ, ಇನ್ನು ಬೇಕಾ? ಇಲ್ಲಿವರೆಗೂ ಬಂದ ಪ್ರಮೋಷನಲ್ ಮೆಟೀರಿಯಲ್ನಲ್ಲಿ ಇದ್ದ ಸೆಕ್ಸ್, ವೈಲೆನ್ಸ್, ಅವುಗಳ ಬಗ್ಗೆ ಆಕ್ಷೇಪ ಇದ್ದ ಎಲ್ಲರಿಗೂ ಅವನ್ನೆಲ್ಲ ಮರೆಸುವ ಮಟ್ಟಕ್ಕೆ ಈ ಕಥೆಯಲ್ಲಿ ಡ್ರಾಮಾ ಇದೆ ಅಂತ ತೋರಿಸಿಕೊಟ್ಟ ಟ್ರೇಲರ್ ಇದು. ಮಗ ಟಿಕೆಟ್ ಇಂದ ಅಪ್ಪ ರಾಯನಿಗೆ ಒಂದು ತುಂಬಾ ದೊಡ್ಡ ಲಾಸ್ ಆಗತ್ತೆ. ಅದು ಪ್ರೊಫೆಷನಲ್ ಲಾಸ್ ಅಂತ ಅನ್ನಿಸ್ತಾ ಇಲ್ಲ, ಪರ್ಸನಲ್ ಲಾಸ್ ಅಂತ ಅನ್ನಿಸ್ತಾ ಇದೆ. ಅದು ಟಿಕೆಟ್ ತನ್ನ ಅಪ್ಪ ರಾಯನಿಗೆ ಕೊಟ್ಟ ಫಸ್ಟ್ ಟಿಕೆಟ್ ಟು ಹೆಲ್. ಅಲ್ಲಿಂದ ಅಪ್ಪ ಆಗ್ತಾನೆ ಟಾಕ್ಸಿಕ್ ಡ್ಯಾಡ್. ಆ ಟಾಕ್ಸಿಸಿಟಿಗೆ ಗುರಿಯಾದ ಮಗ ದೊಡ್ಡವನಾಗಿ ವಾಪಸ್ ಬಂದು ಅಪ್ಪನಿಗೆ ಇನ್ನೊಮ್ಮೆ ಕೊಡ್ತಾನೆ ಟಿಕೆಟ್ ಟು ಹೆಲ್. ರಾಯನಿಗೆ ಅಕ್ಕ ಗಂಗಾ ಈ ಸಿಟಿಯನ್ನೇ ನೀನು ಆಳಬೇಕು ಅನ್ನೋ ಗುರಿಯನ್ನ ತೋರಿಸಿಕೊಡ್ತಾಳೆ. ಅವರಿಬ್ಬರು ಬ್ಲಡ್ ರಿಲೇಟೆಡ್ ಆಗಿಲ್ಲದೆ ಇರಬಹುದು, ಆದರೆ ಚಿಕ್ಕಂದಿನಿಂದಲೂ ಅವರಿಬ್ಬರ ಸಂಬಂಧ ಸ್ಟ್ರಾಂಗ್. ಪ್ರಾಯಶಃ ಯಾರ ಮಾತನ್ನಾದರೂ ರಾಯ ಕೇಳ್ತಾನೆ ಅನ್ನೋದಾದ್ರೆ ಅದು ಮೇ ಬಿ ಜಸ್ಟ್ ಗಂಗಾಳ ಮಾತಿರಬಹುದು. ಆದ್ರೆ ಟಿಕೆಟ್ಗೆ ಗುರಿಯನ್ನ ತೋರಿಸೋದು, ದ್ವೇಷದ ಛರದ ಕಿಚ್ಚನ್ನ ಹಚ್ಚೋದು ಅವನ ತಾಯಿ ರಾಯಲ್ ಸರ್ಕಸ್ನ ದ ಡೇರಿಂಗ್ ನಾಡಿಯಾ. ಇವೆಲ್ಲವೂ ನಡೀತಾ ಇರೋದು 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೂ ಕೂಡ ಪೋರ್ಚುಗೀಸ್ ಇದ್ದ ಗೋವಾ ಪ್ರದೇಶದಲ್ಲಿ. ದಂಧೆ ಇದೆ, ಹಣ ಇದೆ, ಅಧಿಕಾರವಿದೆ. ಹಾಗಾಗಿ ಗ್ಯಾಂಗ್ಸ್ಟರ್ಸ್ ಇದ್ದಾರೆ. ಆ ಗ್ಯಾಂಗ್ಸ್ಟರ್ಸ್ ನಡುವೆ ಇರೋ ಮಾನ್ಸ್ಟರ್ಗೆ ಸೈಕಲಾಜಿಕಲ್ ಪ್ರಾಬ್ಲಮ್ಸ್, ಟ್ರಬಲ್ಡ್ ರಿಲೇಶನ್ಶಿಪ್ಸು ಇವೆ. ರಾಯ ಒಂದೇ ಒಂದು ವಿಚಾರದಲ್ಲಿ ರೆಗ್ಯುಲರ್, ಆದರೆ ಸಿವಿಲ್ ಕಾನ್ವರ್ಸೇಷನ್ಸ್ಗೆ ಪರ್ಮನೆಂಟ್ಲಿ ಅನ್ಅವೈಲಬಲ್. ರಾಯ, ಟಿಕೆಟ್ ಇಬ್ರು ಟ್ರಬಲ್ಡ್ ಗ್ರೋನ್ ಅಪ್ಸೆ. ಹಾಗಾಗಿ ಖೆಯಾಸ್ ಅವರ ಮನೆಯ ಅಲ್ಲ, ಸರ್ಕಸ್ನ ಅಡ್ರೆಸ್. ಒಂದು ಮಾತ್ರ ಸತ್ಯ: ಶಾಂತಿ ಇವರ ನಿವಾಸವಲ್ಲ. ಟ್ರೈಲರ್ನಲ್ಲಿ ಅಲ್ಲಲ್ಲಿ ಡೈಲಾಗ್, ವಾಯ್ಸ್ ಕ್ಲಾರಿಟಿ ಇಲ್ಲ. ಅದು ಕೂಡ ಖಿಯಾಟಿಕ್. ಅಪ್ಪ ವರ್ಸಸ್ ಮಗ, ಮಾನ್ಸ್ಟರ್ ವರ್ಸಸ್ ಜೋಕರ್ ವಿತ್ ದಿ ಎಮೋಷನಲ್ ಬ್ಯಾಗೇಜ್ ಆಫ್ ಅ ಬಾಸ್ಟರ್ಡ್. ದ ಡಾರ್ಕ್ ನೈಟ್ ಜೋಕರ್ನ ಸ್ಕಾರು ಇದೆ, ಆದ್ರೆ ಈ ಟ್ರೇಲರ್ನಲ್ಲಿ ಸ್ಕಾರ್ಸೇ ಇಲ್ಲ, ಬರೀ ಸ್ಟಾರ್ಸೇ. ಒಬ್ಬ ಡ್ರೀಮರ್ ಆಗಿ, ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಆಕ್ಟರ್ ಆಗಿ ಯಶ್ ಅವರ ಕಾನ್ಫಿಡೆನ್ಸ್ಗೆ ಮತ್ತೊಮ್ಮೆ ಚಪ್ಪಾಳೆ. This may be his most emotional and vulnerable performance yet. ಲಯನ್ಸ್ ಗೇಟ್ ಜೊತೆ ಅಸೋಸಿಯೇಷನ್. ಥಿಯೇಟರ್ ಗೇಟ್ ಓಪನ್ ಆಗೋದು 26ನೇ ತಾರೀಕು. ಆವತ್ತು ಗೇಟ್ಗೆ ನಾನು ಗ್ಯಾರಂಟಿ ಕೊಡೋಕ್ಕಾಗೋಲ್ಲ, ಆದರೆ ಒಂದಕ್ಕೆ ಮಾತ್ರ ಗ್ಯಾರಂಟಿಯನ್ನ ಕೊಡಬಲ್ಲೆ: ನಾವೆಲ್ಲರೂ ಚಿತ್ರಮಂದಿರದಲ್ಲೇ ಇರ್ತೀವಿ ಅನ್ನೋದಕ್ಕೆ.